ಈಗ ಬಿಲ್ಕುಲ್ ನೀರು ಬಿಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿದ ಮೇಲೆ ಯಾಕೆ ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಾವ್ರೆ ಗೊತ್ತಿಲ್ಲ. ನಾಳೆ ಮಾನ್ಯ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಈ ಪ್ರತಿಭಟನೆ ಇವತ್ತು ರಾತ್ರಿ ಎಲ್ಲ ಮಾಡಿ ನಾಳೆ ಬೆಳಗ್ಗೆ ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೇಳಲಿ. ಹಿಂಗೂ ಮೈಸೂರು ಮೇಲೆ ಬರೋದ್ರಿಂದ ಅವರು ಫ್ಲೈಟು ಹೆಲಿಕಾಪ್ಟ್ರಲ್ಲಿ ಓಡಾಡೋದ್ರಿಂದ ಕಾಣಬಹುದು ನಮ್ಮ ಪರಿಸ್ಥಿತಿ. ಇವರು ಬಿ ಜೆ ಪಿಯವರು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದ್ರಿಂದ ಉಪಯೋಗ ಇಲ್ಲ. ನೀರು ಬಿಟ್ಟಿದ್ರೆ ಪ್ರತಿಭಟನೆ ಮಾಡಿದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು. ನೀರು ಬಿಡಲ್ಲ ಅಂತ ಅಂದಮೇಲೆ ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಬಂದು ಪ್ರತಿಭಟನೆ ಮಾಡೋ ಬದಲು ಪ್ರೈಮ್ ಮಿನಿಸ್ಟ್ರು ಬರ್ತಾರಲ್ಲ, ಅವ್ರಿಗೋಗಿ ಮನವರಿಕೆ ಮಾಡಿಕೊಡ್ಲಿ, ನಮ್ಗೆ ನೀರಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಕಾವೇರಿ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ನಾನು ಹೋಗಿದ್ದೆ, ಕರ್ನಾಟಕಕ್ಕೆ ನೀರಿಲ್ಲ, ನೀವು ಈ ಥರ ಆರ್ಡರ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಮನವರಿಕೆ ಮಾಡಿಕೊಡ್ಲಿ ಬಿ ಜೆ ಪಿಯವರು. ಪ್ರೈಮ್ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ. ಮೇಕೆದಾಟುದು ನಿನ್ನೆ DPRನ ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಗಮನ ಹರಿಸ್ಲಿ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಿರುಕುಳ ಕೊಡೋದನ್ನು ಬಿಟ್ಟು ನಾವು ಒಕ್ಕೂಟ ವ್ಯವಸ್ಥೆ ಒಳಗಡೆ ಇದ್ದೀವಿ. ಕರ್ನಾಟಕನೂ ಒಂದು ರಾಜ್ಯ, ತಮಿಳುನಾಡು ಮಾತ್ರ ಅಲ್ಲ. ಅದರಿಂದ DK ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿನೇ, ವಿಜಯ್ ಮಾತ್ರ ಮುಖ್ಯಮಂತ್ರಿ ಅಲ್ಲ. ಬಿ ಜೆ ಪಿಯವರು ಈ ದೊಂಬರಾಟ, ಈ ನಾಟಕಗಳ ಆಡೋದನ್ನು ಬಿಟ್ಟು ನೀರು ನಿಲ್ಲಿಸಿದ್ದೀವಿ, ನೀರು ಬಿಡಲ್ಲ ಅಂದ್ರೂ ಬಂದು ಪ್ರತಿಭಟನೆ ಮಾಡಿ ಸುಮ್ಮನೆ ರಾಜಕೀಯ ಲಾಭ ಪಡೆಯೋದು ಬಿಟ್ಟು ವ್ಯವಸ್ಥಿತವಾಗಿ ಭಾನುವಾರ ಕರೆದಿರೋ ಸರ್ವ ಪಕ್ಷಗಳ ಸಭೆಯಲ್ಲಿ ನೀವೇನು ಮಂಡಿಸ್ತೀರ ಮಂಡಿಸಿ. ಇಲ್ಲಿ ಬಂದು ಸುಮ್ಮನೆ ರಾಜಕೀಯ ಲಾಭಕ್ಕೋಸ್ಕರ ಯಾಕೆ ಮಾಡ್ತಾಯಿದ್ದೀರಾ? ನೀರು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ನೀರಿಲ್ಲ, ನೀರು ಬಿಡಲ್ಲ ಅಂತೇಳಿ ನನ್ನ ಸ್ಟ್ಯಾಂಡ್ ತಗೊಂಡಾಗಿದೆ. ನೋಡೋಣ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಏನು ಮಾಡ್ತಾರೆ ಅನ್ನೋದನ್ನು ಭಾನುವಾರ ಸರ್ವ ಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು, ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾರೆ. ಈಗ ರೈತರು ನಮ್ಮ ಮಂಡ್ಯ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ರೈತರಲ್ಲಿ ಮನವಿ, ನಿಮ್ಮ ಕಳಕಳಿ, ನೀವು ನಾಡಿಗೆ ರೈತರ ಪರ ಇಟ್ಟಿರುವಂಥ ಒಂದು ಕಳಕಳಿಗೆ ನಾನು ಭಾಳ ಅಭಾರಿಯಾಗಿದ್ದೇನೆ. ದಯವಿಟ್ಟು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಮೂಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚು ಮುಂದೆ ಮಾಡಿ ರಸ್ತೆಗಳನ್ನು ಬಂದ್ ಮಾಡಬೇಡಿ, ರಸ್ತೆಗಳಲ್ಲಿ ಟೈರ್ ಸುರಬೇಡಿ. ನೀರು ಬಿಟ್ಟಿಲ್ಲ, ನೀವು ಒತ್ತಡ ಏರೋದಕ್ಕೆ CRWC ಮೇಲೆ ಒತ್ತಡ ಇಡೋದಕ್ಕೆ ಪ್ರತಿಭಟನೆ ಮಾಡಿದ್ದಕ್ಕೆ ನಮಗೆ ಅರಿವಿದೆ. ಆದರೆ ನೀವೇನೇ ಪ್ರತಿಭಟನೆ ಮಾಡಿದ್ರು ಅವರು ಕೊಡೋವಂಥ ಆರ್ಡ್ರೇ ಕೊಟ್ಟಿದ್ದಾರೆ. ಈಗ ನಾವಂತೂ ನೀರು ಬಿಡಲ್ಲ ಅಂತ ಬಿಲ್ಕುಲ್ ಮಾಡಿದ್ದೇವೆ. ಮತ್ತು ನಿಮ್ಮನ್ನು ಯಾರಿಗೋ ದಾರಿ ತಪ್ಪಿಸ್ತಾ ಇದ್ದಾರೆ. ಈಗ ನದಿಯಲ್ಲಿ 500 ಕ್ಯೂಸೆಕ್ಸ್ ನಾವು ಬೇಡ ಅಂದರೂ ಕೂಡ ಪ್ರಾಣಿ ಪಕ್ಷಿಗಳ ನೀರಿಗೋಸ್ಕರ ಅದು ಹರಿತಾ ಇರುತ್ತೆ ಯಾವಾಗ್ಲೂ. ಇಲ್ಲ ಅಲ್ಲಿ ಡ್ರೈ ಆಗೋದ್ರೆ ಕಾಡಲ್ಲಿ ವಾಸಿಸೋ ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕಲ್ಲ, ಅದನ್ನೇ ನೀರು ಬಿಟ್ಟಿದ್ದಾರೆ ಅಂತ ನಿಮಗೆ ಯಾರೋ ತಲೆಯಲ್ಲಿ ತುಂಬಿದ್ದಾರೆ. ನಾವು ಬಿಲ್ಕುಲ್ ನೀರು ಬಿಟ್ಟಿಲ್ಲ. ನೀರು ಬಿಟ್ಟಿದ್ರೆ ಯಾಕೆ ನಾವ್ಯಾಕೆ CWC ಮುಂದೆ ಹೋಗಿ ಕೇಳ್ಕೊಬೇಕಾಗಿತ್ತು? ನೀರು ಬಿಡೋದು ಇಲ್ಲ, ನೀರಿಲ್ಲ. ಏಪ್ರಿಲ್ ಮಾರ್ಚ್ವರೆಗೂ ಕುಡಿಯೋ ನೀರಿಗೆ ನಾವು ನೀರು ಇರಬೇಕು. ನಮಗಿಂತ ಜಾಸ್ತಿ ಕುಡಿಯೋ ನೀರು ಮೆಟ್ಟೂರು ಡ್ಯಾಮಲ್ಲಿ ನೀರು ಸಂಗ್ರಹ ಇದೆ. ಅದರಿಂದ ನಾವು ನೀರು ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅದರಿಂದ ನೀರು ಬಿಡಲ್ಲ. ದಯವಿಟ್ಟು ಶಾಂತಿಯುತವಾಗಿ ಬೇಕಾದ್ರೆ ಸಾಂಕೇತಿಕ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ನಿಲ್ಲಿಸಿ ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ಕೋತೀನಿ. CWMA ಬಳಿ ವಾಸ್ತವ ಪರಿಸ್ಥಿತಿಯನ್ನು ಅರಿವು ಮಾಡಿಸ್ಕೊಡೋದು ಎಡವಿದೆ ಅಂತ ಬಿಜೆಪಿ. ಹೌದು, ನಾವು ಎಡವಿದ್ದೀವಿ. ಹಾಗಾದರೆ ಕೇಂದ್ರ ಸರ್ಕಾರ ಅವರ ಸಂಸದರೆಲ್ಲ ಇದರಲ್ಲ, ಅವರಿಂದ ಒಂದು ನಿಯೋಗ ತಗೊಂಡೋದ್ರೆ ಏನು ಬೇಡ ಅನ್ನಲ್ಲಲ್ವ? ಸುಮ್ಮನೆ ಈ ಥರ ಉಡಾಫೆ ಮಾತುಗಳು, ಈ ಥರ ಉಡಾಫೆ ಮಾತುಗಳು ಆಡೋದು ನಾವು ಯಾಕೆ ಎಡವ್ತೀವಿ? ಇರೋ ವಾಸ್ತವಾಂಶವನ್ನು ನಾವು ಬಿಚ್ಚಿಡ್ತೀವಿ, ಹೌದಲ್ವಾ? ಆದರೂ ಈ ಕಾವೇರಿ ನಿಯಂತ್ರಣ ಪ್ರಾಧಿಕಾರ, ಕಾವೇರಿ ನ್ಯಾಯಮಂಡಳಿ ಏನು ಡೆಲ್ಲಿಯಲ್ಲಿ ಯಾವಾಗಲೂ ನಮ್ಮ ಕರ್ನಾಟಕದ ವಿರುದ್ಧನೇ ಬರುತ್ತೆ. ಅಲ್ಲಿನ ಅಧಿಕಾರಿಗಳು ತಮಿಳುನಾಡಿನ ಪರ ಇರೋದ್ರಿಂದ ನಮಗೆ ಯಾವಾಗಲೂ ಅದ್ರ ವಿರುದ್ಧ BJP ಅವರು ಇದ್ದಾಗಲೂ ವಿರೋಧ ಬಂದಿದೆ, ಜನತಾದಳದವರು ಇದ್ದಾಗಲೂ ಬಂದಿದೆ, ಕಾಂಗ್ರೆಸ್ ಇದ್ದಾಗಲೂ ಬಂದಿದೆ. ಕೇಂದ್ರದ ನಿಯಂತ್ರಣ ಪ್ರಾಧಿಕಾರ ಎಲ್ಲಿ ಯಾವಾಗಲೂ ಇರ್ತದೋ, ಮೇಲ್ಗಡೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗಲೂ ಈ ಪ್ರಾಧಿಕಾರಗಳಲ್ಲಿ ಇದ್ದಾಗ ಉಲ್ಟನೇ ಬಂದಿರೋದು. ಈಗ BJP ಇದ್ದಾಗಲೂ ಬಂದಿದೆ. ಆದರೆ ಇದಕ್ಕೆಲ್ಲ ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿದ್ರೆ ಮಾತ್ರ. ಒಂದ್ಸರಿ ಮನಮೋಹನ್ ಸಿಂಗ್ ಅವರು ಜಯಲಲಿತಾ ಅವ್ರನ್ನ ಕರ್ನಾಟಕದವ್ರನ್ನ ಕರೆದು ಮಧ್ಯಸ್ಥಿಕೆ ವಹಿಸಿ ಕರ್ನಾಟಕದಲ್ಲಿ ನೀರಿಲ್ಲದ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಆದರೆ ಅವತ್ತು ಆ ಜಯಲಲಿತಾ ಅವರು ಪ್ರಧಾನಮಂತ್ರಿಯವರ ಮಧ್ಯಸ್ಥಿಕೆಯನ್ನು ತಿರಸ್ಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಇವತ್ತು ನರೇಂದ್ರ ಮೋದಿ ಅವರು ಇವಾಗ ಹೆಂಗೂ ಕರ್ನಾಟಕ ಬರ್ತಾಯಿದ್ದಾರೆ, ನಾಳೆ ಹಾಗೇ ಒಂದು ನಿಮಿಷ ಎಲ್ಲ ನೋಡ್ಕೊಂಡು ಹೋಗಿ ಮಧ್ಯಕ್ಕೆ ವಹಿಸಿ ಎರಡೂ ರಾಜ್ಯಗಳ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂತೀನಿ. ಕೇಂದ್ರ ಸರ್ಕಾರ